ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಒಬ್ಬೊಬ್ಬ ದೇವಿಯರಿದ್ದಾರೆ. ಮಗುವಿಗೆ ಹುಷಾರಿಲ್ವಾ, ದೇವಿ ಹತ್ರ ಕರ್ಕೊಂಡು ಹೋಗ್ತಾರೆ. ಕೆಲ್ಸದಲ್ಲಿ ಏನಾದ್ರೂ ಪ್ರಮೋಷನ್ ಸಿಗ್ಬೇಕಾ, ದೇವಿ ಹತ್ರ ಹೋಗ್ತಾರೆ. ಆದ್ರೆ ಈ ದೇವಿ ಬೆಂಗಳೂರಿನ ಅತಿ ದೊಡ್ಡ ಸಮಸ್ಯೆಯಾದ ತ್ಯಾಜ್ಯ ವಿಲೇವಾರಿಗೆ ಮುಕ್ತಿಯನ್ನ ಹಾಡಿದ್ದಾಳೆ. ಹಾಗಿದ್ರೆ ಈ ದೇವಿ ಯಾರು, ಅದರ ವಿಶೇಷತೆ ಏನು ಅಂತ ಇವತ್ ನಾವು ನಿಮಗೆ ತಿಳಿಸ್ತೀವಿ. ಸುಮಾರು ಒಂದು 24 ವರ್ಷದ ಹಿಂದೆಗಡೆ ಇದೆಲ್ಲ ಕಸ ಆಗ್ತಾ ಇತ್ತು. ರುಬ್ಬೋ ಕಲ್ಲನ್ನ ತಗೊಂಬಂದು ಇಲ್ಲಿ ಕಸ ಹಾಕ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಪೌರಾಣಿಕ ಹಿನ್ನೆಲೆಯೂ ಇಲ್ಲ, ಐತಿಹಾಸಿಕ ಕಟ್ಟಡವೂ ಇಲ್ಲ. ಹಾಗಿದ್ರೆ ಏನಿದು ಮಕ್ಕಳ ಮಾರಮ್ಮ ದೇವಸ್ಥಾನದ ವಿಶೇಷತೆ ಅಂತ ನೋಡೋಣ ಬನ್ನಿ. ಮಕ್ಕಳ ಮಾರಮ್ಮ ದೇವಸ್ಥಾನದಲ್ಲಿ ಮಕ್ಕಳನ್ನೇ ಮಾತಾಡ್ಸೋಣ ಬನ್ನಿ. ನಿನ್ನ ಹೆಸರೇನು? ನನ್ನ ಹೆಸರು ಚಂದನ. ನಾನು ಡೈಲಿ ದೇವಸ್ಥಾನಕ್ಕೆ ಬರ್ತೀನಿ. ಟೆಸ್ಟ್ ಟೈಮಲ್ಲಿ ದೇವರು ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೇದು ಮಾಡಿದ್ದೆ. ಡೈಲಿ ಬರ್ತೀನಿ. ನಿನ್ನ ಹೆಸರೇನು? ನನ್ನ ಹೆಸರು ಸಂಜನ್. ನೀನ್ ದಿನ ಈ ದೇವಸ್ಥಾನಕ್ಕೆ ಬರ್ತೀಯಾ? ಬರ್ತೀನಿ. ದಿನ ಈ ದೇವಸ್ಥಾನಕ್ಕೆ ಬಂದೇ ಹೋಗೋದು. ಏನೇನಂತ ಕೇಳ್ಕೊಂಡಿದ್ಯಾ ದೇವಿಗೆ? ನಾನು ಎಕ್ಸಾಮಲ್ಲೆಲ್ಲ ಪಾಸ್ ಆಗಬೇಕು, ನಮ್ಮ ಅಮ್ಮ ಅಪ್ಪ ಚೆನ್ನಾಗಿರ್ಬೇಕು ಅಂತ. ನಿನ್ನ ಹೆಸರೇನು? ದರ್ಶನ್. ದರ್ಶನ್, ನೀನೇನಂತ ಬೇಡ್ಕೊಂಡಿದ್ದೆ ದೇವ್ರ ಹತ್ರ? ನನ್ನ ದೇವ್ರು ಒಳ್ಳೇದು ಮಾಡಪ್ಪ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಂಡಿದ್ದೀನಿ. ನಿಂಗೆ ಫೇವ್ರೇಟಾ ಮಕ್ಕಳ ಮಾರಮ್ಮ ದೇವಿ? ನನಗೆ ತುಂಬ ಇಷ್ಟ ಮಕ್ಕಳು ಮಾರಮ್ಮ. ದಿನ ಬರ್ತೀಯಾ? ಇಲ್ಲೇ ಇರೋದು ನಮ್ಮ ಮನೆ ಮನೆ ಇಲ್ಲ ಇರೋದು, ದಿನ ಬರ್ತೀಯಾ? ನಿನ್ನ ಹೆಸರೇನು? ಸೂರ್ಯ. ಸೂರ್ಯ, ನೀನು ದಿನ ಈ ದೇವಸ್ಥಾನಕ್ಕೆ ಬರ್ತೀಯಾ? ಏನಂತ ಬೇಡ್ಕೊಂಡಿದ್ದೆ ನೀನು? ನಮ್ಮಮ್ಮ ಕಷ್ಟಪಡ್ಬಾರ್ದು. ನಿನ್ನ ಹೆಸರೇನು? ನನ್ನ ಹೆಸರು ವಿಶಾಲಿನಿ. ನಾನು ಬಂದು ಈ ದೇವ್ರಿಗೆ ಬಂದು ಟೆಸ್ಟ್ ಟೈಮಲ್ಲೆಲ್ಲ ಬರ್ತೀನಿ, ಡೈಲಿ ಬರ್ತೀನಿ. ಇಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕಂತ ಬರ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿರ್ಬೇಕಂತ ಬರ್ತೀನಿ. ಒಳ್ಳೆ ಮಾರ್ಕ್ಸ್ ತೆಗಿತಿದ್ಯಾ? ನೋಡಿದ್ರಲ್ಲ, ಮಕ್ಕಳ ಮಾರಮ್ಮ ದೇವಿ ಎಲ್ಲ ಮಕ್ಕಳಿಗೂ ಎಷ್ಟು ಫೇವ್ರೇಟ್ ಅಂತ. ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂದ್ರೆ ಮಕ್ಕಳ ಮಾರಮ್ಮನ ಹತ್ರ ಬರ್ತಾರೆ. ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂತಾರೆ. ಎಲ್ಲ ಮಕ್ಕಳ ಫೇವ್ರೇಟ್ ಮಕ್ಕಳ ಮಾರಮ್ಮ. ಕಸದಿಂದ ಇಲ್ಲಿನ ಜನರಿಗೆ ಮುಕ್ತಿಯನ್ನ ಕೊಟ್ಟು ಇಲ್ಲಿನ ಮಕ್ಕಳ ಬದುಕಿಗೆ ಭಾಗ್ಯ ದೇವತೆಯಾದ ಮುದ್ದೆ ಮಾರಮ್ಮ, ಮಗು ಮಾರಮ್ಮ, ಮಕ್ಕಳ ಮಾರಮ್ಮನ ಮುದ್ದಾದ ಕಥೆಯನ್ನ ಈ ದೇವಸ್ಥಾನದ ಅರ್ಚಕರಿಂದನೇ ಕೇಳೋಣ ಬನ್ನಿ. ಅರ್ಚಕರೇ ನಮಸ್ಕಾರ. ನಮಸ್ಕಾರ. ಮಕ್ಕಳ ಮಾರಮ್ಮ ದೇವಸ್ಥಾನದ ವಿಶೇಷತೆ ಏನು, ಇದ್ರ ಹಿನ್ನೆಲೆ ಏನು ಅಂತ ನೀವೇ ತಿಳಿಸ್ಕೊಡ್ಬೇಕು. ಸುಮಾರು ಒಂದು 24 ವರ್ಷದ ಹಿಂದೆಗಡೆ ಇದೆಲ್ಲ ಕಸ ಆಗ್ತಾ ಇತ್ತು. ಇದೆಲ್ಲ ಕಸ ಆಗ್ತಾ ಇರೋದಕ್ಕೋಸ್ಕರ ನಮ್ಗಿಂತ ಒಂಚೂರು ದೊಡ್ಡವರು, ಅವಾಗ ಅವರು ಮಕ್ಕಳು ಅವರೆಲ್ಲ ಇಲ್ಲಿ ನಮ್ಮ ಸ್ವಾತಿ ಹೋಟ್ಲ್ ಇದೆಯಲ್ವಾ, ಆ ಸ್ವಾತಿ ಹೋಟ್ಲ್ ಹತ್ರ ಕೆಳಗಡೆ ಒಂದು ರುಬ್ಬೋ ಕಲ್ಲನ್ನ ತಗೊಂಬಂದು ಇಲ್ಲಿ ಕಸ ಹಾಕ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿ ಪ್ರತಿಷ್ಠಾಪನೆ ಮಾಡಾದ ಮೇಲೆ ಸುಮಾರು ಒಂದು 5 ವರ್ಷ 6 ವರ್ಷ ಅದಕ್ಕೆ ಪೂಜೆ ನಡೆಯಿತು. ಪೂಜೆ ನಡೆದಾದ ಮೇಲೆ ಅದಕ್ಕೂ ಒಂದು ತಾಯಿ ಬೇಕು ಅಂದ್ಬಿಟ್ಟು ಹಿಂದೆಗಡೆ ಮಕ್ಕಳ ಮಾರಮ್ಮನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿದ್ರು. ಯಾರನ್ನ? ತಾಯಿನ ಪ್ರತಿಷ್ಠಾಪನೆ ಮಾಡಾದ ಮೇಲೆ ಜನ ಎಲ್ಲಿಂದನೋ ಬರ್ತಾರೆ. ಮಕ್ಕಳಾಗಿಲ್ಲ, ಮಕ್ಳಿಗೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ, ಹುಷಾರಿಲ್ಲ ಅಂಥವರೆಲ್ಲ ಬಂದು ತಾಯಿ ಹಾಕಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತಾಯಿ ಮಹಿಮೆ ಈ ಥರ ಇದೆ. ಕಸ ಆಗ್ತಾ ಇದ್ರು ಅಂದ್ಬಿಟ್ಟು ಜಾಗ ಇದು ದೇವಸ್ಥಾನ ಆಗಿದೆ. 24 ವರ್ಷದಿಂದ ಸೇವೆ ನಡೀತಾ ಇದೆ ಮಕ್ಕಳ ಮಾರಮ್ಮನಿಗೆ. ಹಾಗೆ ನಾನು ಕೇಳ್ಪಟ್ಟೆ, ಮಕ್ಳಿಗೆ ಜ್ವರ ಬಂದ್ರೆ, ಆರೋಗ್ಯ ಸಮಸ್ಯೆ ಏನಾದರೂ ಆದ್ರೆ ಇಲ್ಲಿ ಕರ್ಕೊಬಂದ ತಕ್ಷಣ ಆರಾಮಾಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅಮ್ಮ, ಖಂಡಿತವಾಗ್ಲೂ. ಎಲ್ಲೆಲ್ಲಿಂದನೋ ಬರ್ತಾರೆ. ಗುಲ್ಬರ್ಗದಿಂದ ಬರ್ತಾರೆ, ಕೋಲಾರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ, ರಾಮನಗರದಿಂದ ಬರ್ತಾರೆ, ಮಂಡ್ಯದಿಂದ ಬರ್ತಾರೆ. ಸುಮಾರು ಜಾಗಗಳಿಂದ ಹುಷಾರಿಲ್ಲ ಅಂದರೆ ತಾಯ್ತ ಹಾಕಿಸ್ಕೊಳಕ್ಕೆ,
ಹುಷಾರಿಲ್ಲ ಅಂದರೆ ಅವರು ಹರಕೆಗಳು ಏನೇನಿದೆಯೋ ಮಗುವಾಗಿಲ್ಲ ಅಂದರೆ ಅವ್ರ ಹರಕೆಗಳು ಸೀರೆ ಆಗಲಿ ಏನೇ ಒಂದಾಗಲಿ ಮಡ್ಲಕ್ಕಿ ಆಗಲಿ ನಾನು ನಿನಗೆ ಸೀರೆ ಉಡಿಸ್ತೀನಿ ಮಡ್ಲಕ್ಕಿ ತುಂಬ್ತೀನಿ ಅಂತೆಲ್ಲ ಹೇಳ್ತಾರೆ. ಎಲ್ಲ ತಾಯಿ ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿದೆ. ಮೇಡಮ್ ಇಲ್ಲಿ ಹಳೆ ಹಂಚಿನ ಮನೆ ಒಂದಿತ್ತು. ಅವರು ಅದೇ ಹೊಡೆದಾಟ, ಆಸ್ತಿ ಪಾಸ್ತಿ ಹೊಡೆದಾಟ ಇತ್ತು. ಅದ್ ಮನೆ ಹೊಡೆದಾಕ್ಬಿಟ್ಟಿದ್ರು. ಚಿಕ್ಕ ಚಿಕ್ಕ ಮಕ್ಳು ತುಂಬಾ ಗಲೀಜ್ ಮಾಡ್ತಾ ಇದ್ರು. ಇಲ್ಲಿ ಸ್ನೇಹಿತರು ನಾವು ಒಂದು 5 ಜನ ಸೇರಿ ಸ್ವಾತಿ ಹೋಟ್ಲ್, ನಟರಾಜ ಥಿಯೇಟರ್ ಇದೆಯಲ್ಲ, ಅಲ್ಲಿ ಸ್ವಾತಿ ಹೋಟ್ಲ್ ಕೆಲಸ ಮಾಡ್ತಾ ಇರ್ಬೇಕಾರೆ ರುಬ್ಬೋ ಕಲ್ಲು ಒಂದು ತಂದಿಲ್ಲಿ ಇಟ್ವಿ, ಗಲೀಜ್ ಮಾಡಬಾರ್ದು ಅಂತ. ಗಲೀಜು ಮಾಡಿದ್ರೆ ಗುಂಡ್ಕಲ್ ಇಟ್ಟಿದಾಗಿಂದ ಪೊಲೀಸಿಂದ ತುಂಬಾ ನಮ್ಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಧೈರ್ಯವಾಗಿ ನಾವು 5 ಜನ ಹುಡುಗರು ಸೇರಿ ಈ ಅಮ್ಮನ ಇಲ್ಲಿ ಮಾಡಬೇಕು ಅಂತ ಮಾಡಿದ್ವಿ. ಅಮ್ಮ ಶಕ್ತಿ, ಅಪರೂಪ ಶಕ್ತಿ ಅಮ್ಮಂದು. ಆ ದೇವ್ರು ಮಾಡಿದಾಗಿಂದ ತುಂಬ ಶಕ್ತಿ ಇದೆ. ನಾವು ತಂದೆ ಕಷ್ಟಪಟ್ಟ ಹುಡುಗರಲ್ಲಿ ಇರೋ ನಾನು ಒಬ್ಬನೇ. 4 ಜನ ಸ್ನೇಹಿತರು ತೀರೋದ್ರು. ಈಗ ದೇವಸ್ಥಾನದಲ್ಲಿ ಏನೇ ನಮ್ಮ ಕಷ್ಟ ಅಂತ ತಿಳ್ಕೊಂಡ್ರೇನೋ ಅಮ್ಮ ಮಾಡಿಕೊಡ್ತಾಳೆ. ಅಮ್ಮನ ಶಕ್ತಿ ಇದೆ. ಅದೇ ಥರನೇ ರಾತ್ರಿ ಆಗಲೂ ಅಮ್ಮನ ನೆನ್ಸ್ಕೊಂಡೋದ್ರೆ ಆಗದಿರೋ ಕೆಲಸ ಎಲ್ಲ ಕೆಲಸ ಆಗುತ್ತೆ ಮೇಡಮ್. ನನ್ನ ಕೈಯೆಲ್ಲ ಇದು ಮಾಡಬೇಕು ಅಂದರೆ ಶಕ್ತಿಯಿಂದ ಮಾಡಿದ್ದೀವಿ ಮೇಡಮ್ ಆ ಅಮ್ಮನ್ನ. ಸುಮಾರು ಒಂದು 24 ವರ್ಷದ ಹಿಂದೆಗಡೆ ಇದೆಲ್ಲ ಕಸ ಆಗ್ತಾ ಇತ್ತು. ರುಬ್ಬೋ ಕಲ್ಲು, ಆ ರುಬ್ಬೋ ಕಲ್ಲನ್ನ ತಗೊಂಬಂದು ಇಲ್ಲಿ ಕಸ ಹಾಕ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ನೋಡಿದ್ರಲ್ಲ ಮಕ್ಕಳ ಮಾರಮ್ಮನ ವಿಸ್ಮಯವನ್ನ. ನಂಬಿಕೆಯೇ ವರವಾಯ್ತು, ತ್ಯಾಜ್ಯ ವಿಲೇವಾರಿಗೆ ಮುಕ್ತಿ ಹಾಡ್ತು. ಡಿಒಪಿ ಅಜಿತ್ ಭಾಷಾ ಜೊತೆ ಭಾವನಾ. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.